ನಮಸ್ಕಾರ ದೀಪಾ, ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ಸಂಡೇ ಬ್ಲಾಗ್ ಏನೇನು ಮಾಡಿದ್ದೀವಿ ಅಂತ ನೋಡ್ಕೊಂಬರೋಣಂತ ನಡೀರಿ. ದಿನ ಬೆಳಿಗ್ಗೆದ್ರಿ ನಾವು ಹೋಗಿ ಸೂರ್ಯದೇವ್ರನ್ನ ಎಬ್ಬಿಸ್ಬಿಡ್ತಿದ್ದೀವಿ. ಯಾಕಂದ್ರೆ ಸೂರ್ಯದೇವ್ರು ಹೇಳೋಕ್ಕಿಂತ ಮುಂಚೆ ನಾವೇ ಹೇಳ್ತಿದ್ವಿ. ಸಂಡೇ ದಿನ ರೀ ಅವರ ಬಂದು ಬಾಗಿಲ್ಕ ಸೂರ್ಯದೇವರು ಇವತ್ತು ಎಬ್ಸಿದ್ರು ನೋಡ್ರಿ. ಡೈಲಿ ಆದ್ರೆ 5:15ಗೆ ಎದ್ದು ಬಿಡ್ತೇವೆ. ಸಂಡೇ ಅಂದ್ಕೂಲೆ 6:30 ಪೌಣೆ 7 ಅನ್ನೋಷ್ಟೊತ್ತಿಗೆ ರೀ ಸೂರ್ಯದೇವ್ರು ಬಾಗಿಲಿಗೆ ಬಂದು ಟನ್ 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 ಅಂತ ಹೇಳ್ರಿ ಅಂತ ಎಬ್ಬಿಸ್ಬಿಟ್ರು ನೋಡ್ರಿ. ಇವತ್ತು ರೀ ರೊಟ್ಟಿ ಖಾನಾವಳಿ ಅಂತ ಬಂದು ಇಟ್ಬಿಟ್ಟಿದ್ವಿ. ಇವತ್ತು ಫುಲ್ ಡೇ ನಾಷ್ಟ ಮಾಡಿದ್ರೆ ಆಯ್ತಂದ್ರೆ ರಾತ್ರಿ ರೀ ಇಡ್ಲಿಗೆ ನಾನಿಲ್ಲೇ ರೆಡಿ ಮಾಡತ್ತಿದ್ನಿ. 4 ಗ್ಲಾಸ ರೇಷನ್ ಅಕ್ಕಿ ತೊಗೊಂಡೇನಿ ರೀ, 1 ಗ್ಲಾಸ ಉದ್ದಿನಬೇಳೆ ತೊಗೊಂಡೇನಿ. ಸ್ವಲ್ಪ ಮೆಂತೆ ಕಾಳು ಸೇರಿಸೋಣಂತ. ಇವನು ರೀ ಪೂರ್ತಿಯಾಗಿ ಹಸುನೆಗೆ ತೊಳೆದ ನೆನೆಯಕಂತ ಇಟ್ಬಿಡೋಣಂತ. ಇನ್ನು ಒಂದು ಸೈಡ ನಾನಿಲ್ಲಿ ಅವಲಕ್ಕಿ ತೊಗೊಂಡೇನಿ ರೀ. 4 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 1/4 ಕಿಲೋದಷ್ಟು ಅವಲಕ್ಕಿ ಸೇರ್ಸತ್ತೇನೆ. ಬೆಳಿಗ್ಗೆ 2 ನಾನು ತೊಳೆದ ನೆನೆ ಇಟ್ಬಿಟ್ಟೇನಿ ರೀ. ಇನ್ನು ಸಾಯಂಕಾಲ ಗ್ರೈಂಡ್ರ್ ಒಳಗೆ ಹಾಕಿರಿ ಈ ರೀತಿ ಸಣ್ಣಗೆ ರುಬ್ಕೊಂಬರತ್ತನಂತ್ರಿ. ನೀವು ಅವಲಕ್ಕಿ ಹಾಕಿ ಇಡ್ಲಿ ಮಾಡೋದ್ರಿಂದ ರೀ ಮಸ್ತ್ ಬೇಕಿ ಇಡ್ಲಿ ಉಬ್ಬಿ ಬಂದುಬಿಡ್ತಾವೆ. ಮತ್ತು ಸೋಡಾ ಬೇಡ ಏನು ಬೇಡ್ರಿ, ಎಷ್ಟು ತಂಪಿದ್ರು ರೀ ಬಾರಿ 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 ಇಡ್ಲಿ ಹಿಟ್ಟು ಉಬ್ಬಿ ಬಂದುಬಿಡ್ತದೆ ನೋಡ್ರಿ. ಇನ್ನು ಅವಲಕ್ಕಿನೂ ರೀ ಇದ್ರ ಜೊತೆನ ಮಿಕ್ಸ್ ಮಾಡತ್ತೇನೆ. ನೀರು ಜಾಸ್ತಿ ಹಾಕೋದು ಬೇಡ್ರಿ, ನೋಡ್ಕೊಂಡು ನಾನು ನೀರು ಹಾಕೋನು ನೋಡ್ರಿ. ನಿಮಗೆ ತೋರ್ಸತ್ತೇನೆ ನಾನು ಎಷ್ಟು ಗಟ್ಟಿಯಾಗಿ ಬಂದೈತಂತ. ಇಷ್ಟು ಗಟ್ಟಿ ಆದ್ರೆ ಸಾಕು ನನಗೆ. ಇಷ್ಟು ಗಟ್ಟಿಯಾಗಿ ಬಂದ್ರಿ ಇದೆಲ್ಲ ಉಬ್ಬಿ ಅದಕ್ಕೆ ಬಂದಾಗ ನಮಗೆ ಇಡ್ಲಿ ಅನ್ನೋದು ಹತ್ತಿ ಥರ ಅಷ್ಟು ಸಾಫ್ಟಾಗೆ ಬಂದುಬಿಡ್ತಾವೆ ನೋಡ್ರಿ. ಸೋಡಾದು ಏನೂ ಹಾಕೋದು ಬೇಡ್ರಿ, ಬರೀ ನಾನಿಲ್ಲೇ ಉಪ್ಪಟ್ಟು ಸೇರಿಸ್ರಿ ಒಂದು ಒಳ್ಳೆ ಮಿಕ್ಸ್ ಕೊಡತ್ತೇನೆ ರೀ. ಮೇಲೆ ಅವಲಕ್ಕಿ ರುಬ್ಬಿ ಹಾಕಿರ್ತೇವಲ್ಲ, ಅವಲಕ್ಕಿ ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಆಗೋ ಥರ ರೀ ಒಂದು 5ರಿಂದ 6 ನಿಮಿಷ ಒಂದು ಒಳ್ಳೆ ಮಿಕ್ಸ್ ಕೊಡ್ತೇನೆ ರೀ. ಮತ್ತು ಒಂದು ಸ್ವಲ್ಪ ನೀರು ಸೇರಿಸಿರ್ತೇನಂತೆ. ಇನ್ನು ಒಂದು ಡಬ್ಬಿ ಒಳಗೆ ಹಾಕಿದ್ರಿ ಉಕ್ಕು ಬರ್ತದಂತ ಹೇಳಿ ನಾನಿಲ್ಲ 2 ಡಬ್ಬಿ ಮಾಡಿದ್ದೀನಿ. ಆದಷ್ಟು ಪಾತ್ರೆ ಒಳಗಿನಕ್ಕಿಂತ ಈ ರೀತಿ ಡಬ್ಬಿ ಒಳಗೆ ಹಾಕಿದ್ರೆ ಭಾಳ ಜಲ್ದಿ ಹಿಟ್ಟು ಅನ್ನೋದು ಉಬ್ಬಿ ನಮಗೆ ಹದಕ್ಕೆ ಸಿಕ್ಬಿಡ್ತೈತೆ ರೀ. ಇನ್ನು ರಾತ್ರಿ ಮಲ್ಗೋ ಮುಂದೆ ಒಂದು ಪಾತ್ರೆ ಒಳಗೆ ನೀರು ಕಾಯಕ್ಕಿಟ್ಟಿದ್ದೀನಿ ರೀ. ಈ ಬಿಸಿನೀರಿನ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಆ ಪ್ಲೇಟ್ ಮೇಲೆ ನಾನು ಡಬ್ಬಿ ಇಟ್ಟನಂದ್ರೆ ಎಷ್ಟು ಬೇಕಾದಷ್ಟು ಹೊರಗೆ ಮಳೆ ಇರಲಿ ತಂಡಿರಲಿ ರೀ ಹಿಟ್ಟು ಅನ್ನೋದು ಬಾರಿ ಬಾರಿ ಉಬ್ಬಿ ಬಂದುಬಿಡ್ತೈತೆ ರೀ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ರೀ ನೀವು ಎಷ್ಟು ಜಲ್ದಿ ಇರ್ತಿರಲ್ಲ ಅವಾಗೂ ನೀರಂತ ಯಾರೇ ಇರ್ತಾವೆ. ಇನ್ನೊಮ್ಮೆ ನೀರು ಬಿಸಿ ಮಾಡಿ ಅದೇ ಸೇಮ್ ಡಬ್ಬಿನ ನೀವು ಅಲ್ಲಿ ಇಟ್ರಿ ಅಂದರೆ ಸಾಂಬಾರು ಅದು ಎಲ್ಲ ಮಾಡೋ ಅಷ್ಟೊತ್ತಿಗೆ ರೀ ಮಸ್ತ್ ರೆಡಿಯಾಗಿ ಬಿಡ್ತೈತಿ. ಇಲ್ಲಿ ನೋಡಿರಿ ನಾನಿಲ್ಲಿ ಸಾಂಬಾರು ಮಾಡೋಕೆ ತೊಗರಿಬೇಳೆ, ಹೆಸರುಬೇಳೆ ಮತ್ತು ನೆನೆಸಿರುವಂಥ ವಟಾಣಿ ಕಾಳು 3 ನಾನಿಲ್ಲೇ ಮಿಕ್ಸ್ ಮಾಡತ್ತೇನಂತೆ. ಇನ್ನು ರೀ 1-2 ನಾನಿಲ್ಲೇ ಆಲೂಗಡ್ಡಿನ ಹೆಂಚಿ ಸೇರ್ಸತ್ತೇನೆ ರೀ. ಶಿಪ್ಪಿ ಎಲ್ಲ ತೆಗೆದ ಮುಂಚೆನೇ ಹೆಂಚಿಟ್ಕೊಂಡಿರ್ತೇನೆ ರೀ. ನೀರೆಲ್ಲ ಹಾಕಿ 1-2 ಬಾರಿ ನೀಟಾಗಿ ತೊಳ್ಕೊಂಬಂದ್ಬಿಡೋಣಂತ. ಆಮೇಲೆ ನಾವಿಲ್ಲೇ ಬಟಾಟೆ ಸೇರಿಸೋನು. ಇನ್ನು ಸ್ವಲ್ಪ ನಾನಿಲ್ಲೇ ಎಣ್ಣೆ ಸೇರ್ಸತ್ತೇನೆ ರೀ. ಎಣ್ಣೆ ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಒಂದು 3ರಿಂದ 4 ಸೀಟಿ ಹೊಡಿಸ್ಕೊಂಬಂದ್ಬಿಡೋಣ ರೀ. ಯಾಕಂದ್ರೆ ಆಲೂಗಡ್ಡೆ ವಟಾಣಿ ಕಾಳು ಎಲ್ಲ ಸಾಫ್ಟಾಗೆ ಬರ್ಬೇಕು ರೀ. ನೆನಪಿನಾಗ ಇಟ್ಕೋರಿ. ತೊಗರಿಬೇಳೆ ಮತ್ತು ಹೆಸರುಬೇಳೆ ಮಸ್ತ್ ಕಾಂಬಿನೇಷನ್ ಸಾಂಬಾರು ಕೊಟ್ಬಿಡ್ತೈತೆ ರೀ. ಇನ್ನು ಅಲ್ಲಿವರೆಗೂ ರೀ ಒಂದು ಸಾಂಬಾರು ಪುಡಿ ಸಿಂಪಲ್ಲಾಗಿ ಒಂದು ರೆಡಿ ಮಾಡಿಬಿಡೋಣಂತ. ತೊಗರಿಬೇಳೆ ಮತ್ತು ಉದ್ದಿನಬೇಳೆ, ಹೆಸರುಬೇಳೆ ಮತ್ತು 2 ಚಮಚ ನಾನಿಲ್ಲಿ ಅಕ್ಕಿ ಸೇರ್ಸತ್ತೇನೆ ರೀ. ಕಡಲೆಬೇಳೆ, ಇನ್ನು 2 ಚಮಚ ಕೊತ್ತಂಬರಿ ಕಾಳು, 1 ಚಮಚ ಜೀರಿಗೆ ಎಲ್ಲನೂ 2 ಚಮಚ ತೊಗೊಂಡೆ. ನಾನಿಲ್ಲಿ ಜೀರಿಗೆ ಅಷ್ಟೇ ರೀ 1 ಚಮಚ ತೊಗೊಂಡೇನಿ. 1 ಚಮಚ ಬಡೆ ಸೊಪ್ಪು ತೊಗೊಂಡೇನಿ ರೀ. ಇಷ್ಟ ಆದರೆ ಕೆಲಸ ಮುಗ್ದಂಗೆ. ಇನ್ನು ಸ್ವಲ್ಪ ಮೆಂತೆ ಕಾಳು ಸೇರ್ಸುನ್ ರೀ. ಭಾಳ ಸೇರಿಸಿದ್ರಿ ಅಂದ್ರೆ ಕಹಿ ಆಗಿಬಿಡ್ತೈತಿ. ಇವನ್ನ ಅಷ್ಟೇ ಒಣ ನಾವು ಈ ರೀತಿ ಹುರ್ಕೊಂಬಿಡೋಣ, ಎಲ್ಲ ಬಿಸ್ಕಿಟ್ ಕಲರ್ ಬರಲಿ. ಇನ್ನು ಹುರಿದ ನಾವು ಸಣ್ಣಗೆ ಪುಡಿ ಮಾಡೋಕೆ ಇಟ್ಬಿಡೋಣಂತ. ಇಲ್ಲಿ ನೋಡ್ರಿ ಬ್ಯಾಳಿನೂ ನಮ್ಮ ಎಲ್ಲ ಕುದ್ದಾವು. ಇಷ್ಟು ಹದಕ್ಕೆ ಆಗೈತಿ, ಪೂರ್ತಿಯಾಗಿ ಸಾಫ್ಟ್ ಆಗೈತಿ. ನಾವು ಇದ್ರೊಳಗೆ ಇಲ್ಲೆಲ್ಲನೂ ಅದನ್ನು ಪುಡಿ ಮಾಡ್ಕೊಂಬಿಡೋಣ. ಇನ್ನು ಸಾಂಬಾರು ಪುಡಿನೂ ಮಿಕ್ಸರ್ ಮಾಡಿಟ್ಟೇವ್ರಿ. ಇನ್ನೊಂದು ಸಿಂಪಲ್ಲಾಗಿ ಒಂದು ಮಸಾಲ ನಾವಿಲ್ಲೇ ಹುರ್ಕೊಂಬಿಡೋಣ. ಏನಪ್ಪ ಅಂತಂದ್ರೆ 1 ಉಳ್ಳಾಗಡ್ಡಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಸ್ವಲ್ಪ ಎಣ್ಣೆ ಹಾಕಿರಿ. ಒಂಚೂರು ಒಂದು ಅರ್ಧಂಬರ್ಧ ಫ್ರೈ ಆಗೋವರೆಗೂ ಹುರ್ಕೊಳಂತ. ನಡಕ್ಕೆ ನಾನಿಲ್ಲಿ ಒಣ ಕೊಬ್ಬರಿ ಸೇರ್ಸತ್ತೇನೆ ರೀ. ಇದೊಂಥರ ಮಸ್ತಿಗೆ ತಿಕ್ನೆಸ್ಸಾಗಿ ಕೊಟ್ಬಿಡ್ತೈತೆ ರೀ. ಒಂದು 80% ಎಲ್ಲ ಬೆಂದಿತ್ತಂದ್ರೆ ಆವಾಗ ನಾವು ಟೊಮೆಟೊ ಸೇರಿಸ್ಬಿಡೋಣಂತ. ಹುಳಿ ಟೊಮೆಟೊ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಸಾಂಬಾರಿಗೆ ಅನುಗುಣವಾಗಿ ಸೇರಿಸಿನು. ನಾನಿಲ್ಲೇ 2 ಸೇರಿಸಿದ್ದೀನಿ ರೀ. ಮುಂಚೆ ರೀ ಕಾಳುಗಳು ಹುರಿದಿಟ್ಕೊಂಡಿರ್ತೀವಲ್ಲ ರೀ ಅದನ್ನೊಂದು ಚೂರಿಲ್ಲೇ ಎಲ್ಲ ಪುಡಿ ಮಾಡಿ ಈ ರೀತಿ ನಾನು ಸಾಂಬಾರ್ಕನ ಸೇರಿಸ್ಬಿಟ್ಟಿದ್ದೇನೆ ರೀ. ಇನ್ನು ಉಳ್ಳಾಗಡ್ಡಿ, ಟೊಮೆಟೊ ಹುರಿದಿಟ್ಕೊಂಡಿದ್ದೀವಲ್ಲ ರೀ ಇವು ಎಲ್ಲ ಪೂರ್ತಿ ತಣ್ಣಗಾದಿಂದ ಇದಕ್ಕೊಂಚೂರು ಮನ್ಯಾಗ ಮಾಡಿರುವಂಥ ಮಸಾಲ ಖಾರ ಐತ್ರಿ ಅದನ್ನು ಸೇರ್ಸತ್ತೇನೆ. ಸ್ವಲ್ಪ ಗರಂ ಮಸಾಲ ಸೇರ್ಸತ್ತೇನೆ. ಇದನ್ನು ರೀ ನೀರು ಹಾಕಿ ಸಣ್ಣಗೆ ರುಬ್ಕೊಂಬಂದ್ಬಿಡೋಣಂತ. ಈ ಮಸಾಲನೂ ರೀ ನಾವೇನು ರುಬ್ಕೊಂಬಂದಿದ್ದೀವಲ್ಲ ಇದನ್ನು ನಾನಿಲ್ಲೇ ಸಾಂಬಾರ್ಕನ ಸೇರ್ಸತ್ತೇನೆ ರೀ.
ಇನ್ನು ನಮಗೆ ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ನೀರು ಸೇರಿಸ್ಕೊಂಡ್ಬಿಡೋನು. ಇನ್ನೇನು ಮಾಡೋದಪ್ಪ ಅಂದರೆ ಇದೆಲ್ಲ ಮಸಾಲೆಗಳು ಮಿಕ್ಸ್ ಆಗುವಂಗೆ ಸ್ವಲ್ಪ ಕಡಗೋಲು ತೊಗೊಂಡು ಕಡಿಯಾಕತ್ಬಿಟ್ಟೇನಿ ರೀ. ಇದೆಲ್ಲ ರೆಡಿ ಆಯಿತು. ಇನ್ನೇನು ಮಾಡೋದಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ರೆಡಿ ಮಾಡಿದ್ದೀನಿ. ಎಣ್ಣೆ ಹಾಕಿರಿ, ಜೀರಿಗೆ, ಸಾಸಿವೆ, ಕರಿಬೇವು, ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕಿ ನಾವು ಕಡ್ಕೊಂಬಂದಿದ್ದೀವಲ್ಲ ರೀ ಸಾಂಬಾರು, ಅದನ್ನೊಂಚೂರು ಇದಕ್ಕೆ ಮಿಕ್ಸ್ ಮಾಡಿಬಿಡೋಣಂತ. ಇನ್ನು ಈ ಟೈಮ್ದಾಗ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಸ್ತ್ ಪೈಕಿ ಕುದಿಸ್ಕೊಂಬಂದ್ಬಿಡೋಣ್ರಿ. ನಮ್ಮ ಸಾಂಬಾರು ಏನಾರ ನೀವು ಮಾಡಿದ್ರಿ ಅಂದ್ರೆ ಓಣ್ಯಾಗ ನಿಂತ್ರೆ ಓಣಿ ಮಂದೆಲ್ಲ ಬಂದು ನಿಮ್ಮ ಸಾಂಬಾರು ನೋಡುವಂಗೆ ಅಷ್ಟು ಮಸ್ತ್ ಪೈಕಿ ಸ್ಮೆಲ್ ಕೊಟ್ಬಿಡ್ತೈತೆ ನೋಡ್ರಿ. ಇನ್ನು ಸಂಡೇ ಅಂತ ವಾಕಿಂಗು ಎಕ್ಸಸೈಜು ಎಲ್ಲನೂ ನಾವು ಸೂಟಿ ಮಾಡಿಬಿಟ್ಟಿದ್ದೀವಿ ರೀ. ಸ್ವಲ್ಪ ಜೀರಿಗೆ ನೀರು ಕುಡಿಯೋದಿತ್ತು. ಜೀರಿಗೆ ನೀರು ಕುಡಿದ ಇಡ್ಲಿ ಹಿಟ್ಟು ಏನಾಗೈತೆ ಅಂತ ಕನ್ನಾಸುನು ನಡೀರಿ. ಇಲ್ಲಿ ನೋಡ್ರಿ ಎಷ್ಟು ಉಬ್ಬಿ ಬಂದೈತಂತ. ಅರ್ಧಕ್ಕರ್ಧ ಇತ್ತು. ಎಷ್ಟು ಉಬ್ಬಿ ಪೂರ್ತಿ ಡೆಬ್ಬಿ ಮ್ಯಾಲೆ ಬರುವಂಗೆ ಉಬ್ಬಿ ಬಂದುಬಿಟ್ಟೈತ್ರಿ. ನೀವು ಎಷ್ಟೇ ತಂಪಿರಲಿ ಎಷ್ಟೇ ಮಳೆ ಇದ್ರೂ ರೀ ಬಿಸಿನೀರು ಹಾಕಿ ಇಡೋದ್ರಿಂದ ಭಾರಿ 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 ಉಬ್ಬೇ ಬಂದುಬಿಡ್ತೈತೆ ನೋಡ್ರಿ. ನೀನು ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ. ಇನ್ಯಾಕೆ ತಡ ಮಾಡೋದ್ರಿ, ಎಲ್ಲ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಅಷ್ಟೂ ನಾನಿಲ್ಲೇ ಸೇರ್ಸತ್ತೇನೆ. ಇನ್ನು ನೀರಿನೂ ಎಲ್ಲ ಹೆಸರು ಬಂದಿದ್ದು ರೀ, ಇಡ್ಲಿಗೆ ಹಾಕಿಬಿಡೋಣಂತ. ಇನ್ನು ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದಿಂದ ನಾವು ಫ್ರೆಶ್ ಅಪ್ ಆಗಿ ಬಂದ್ವಿ. ಎಲ್ಲರೂ ಒಮ್ಮೆ ನಾಷ್ಟ ಬಂದಿಂದ್ರಿ ಪಟ ಪಟ ಅಂತ 2-3 ಸೆಟ್ ಒಮ್ಮೆ ಹಾಕಿಬಿಟ್ಟಿದ್ನಿ. ಮಸ್ತ್ ಬೇಕಿ ಇಡ್ಲಿ ಸಾಂಬಾರು ಎರಡು ಇವತ್ತಿಂದ ಸಂಡೇ ಸ್ಪೆಷಲ್ ರೆಡಿ ಆಗೈತೆ ನೋಡ್ರಿ. ಯಾವ ಹೋಟೆಲ್ಗೂ ಏನು ಕಮ್ಮಿ ಆಗಿಲ್ರಿಪ್ಪ, ನಮ್ದು ಇಡ್ಲಿ ಸಾಂಬಾರು ಇವತ್ತಿಂದ ಮಸ್ತ್ ಮಸ್ತ್ ಟೇಸ್ಟಾಗಿ ಕೊಟ್ಬಿಟ್ಟೈತ್ರಿ. ಮತ್ತು ಇವತ್ತು ಸಂಡೇ ಇರೋದ್ರಿಂದ ರೀ ರೊಟ್ಟಿ ಖಾನಾವಳಿ ಬಂದಿಟ್ಟಿದ್ವಿ. ಪಟ ಪಟ ಎಲ್ಲರೂ ನಾಷ್ಟ ಮಾಡಿ ಟೈಮ್ ಒಂಚೂರ ಜಲ್ದಿ ಸೇವ್ ಆಗಿತ್ತು. ಅದಕ್ಕೆ ನಾನು ಇಲ್ಲೇ ಪಂಚಮಿ ಕೆಲಸಕ್ಕೆ ಒಂಚೂರ ಎಲ್ಲನೂ ಹುರಿದೇ ಇಟ್ಕೊಳತ್ತೇನೆ ನೋಡ್ರಿ. ನಮ್ಮ ಹಳ್ಳಿ ಕಡೆ ಭಾಗದಲ್ಲಿ ನೀವು ಬಂದ್ರಂದ್ರೆ ಯಾವುದೇ ಒಂದು ಹಬ್ಬ ಬಂತಂದ್ರಿ ಒಂದು 8 ದಿನ ಮುಂಚಿತವಾಗಿ ಎಲ್ಲ ಹಬ್ಬಗಳನ್ನ ಮಾಡಕ್ಕೆ ಕುಂತು ಬಿಡ್ತೇವೆ. ಇದು ಪಂಚಮಿ ತಯಾರಿ ನೋಡ್ರಿ. ಕಾಳುಗಳನ್ನೆಲ್ಲ ಹುರಿದು ಇಟ್ಕೊಳಕತ್ತೀನಿ. ಶೇಂಗಾದ ಉಂಡೆ ಕಟ್ಟಾಕ ಶೇಂಗಾ ಕಾಳು ಹುರಿಯತ್ತೇನೆ ರೀ. ಸುಮಾರು ಒಂದು 4-5 kg ಅಷ್ಟು ಕಾಳು ಹುರಿದಿರ್ತೀನಿ. ಭಾಳ ದೊಡ್ಡ ದೊಡ್ಡ ಅಡಿಗೆ ಮತ್ತು ಲೆಂತಿ ಅಡಿಗೆಗಳು ಏನಾರ ಇತ್ತಂದ್ರೆ ಆರಾಮಾಗಿ ಒಲೆ ಪುಟ್ಟಿ ಮಾಡ್ಕೊಂಡು ಒಲೆ ಮುಂದೆ ಕುತ್ಕೊಂಡು ಮಾಡಿಬಿಡ್ತೇವೆ ನೋಡ್ರಿ. ಇನ್ನು ಕಾಳೆಲ್ಲ ಹುರಿದಂದ್ರೆ ಈ ರೀತಿ ಕಾಟನ್ ಅರ್ಬಿ ಒಳಗೆ ಪೂರ್ತಿ ತಣ್ಣಗಾಗ ಕೈ ಇಟ್ಬಿಡೋಣಂತ. ಯಾಕಂದ್ರೆ ಎಷ್ಟು ತಣ್ಣಗಾಗಿ ಎಷ್ಟು ಹದಕ್ಕೆ ಸಿಗ್ತಾವಲ್ಲ ಅಷ್ಟು ಚಂದ ಶೆಪ್ಪಿ ಉಚ್ಚಿಬಿಡ್ತಾವ್ರಿ. ಇನ್ನು ಕಾಳಿಂದೆಲ್ಲ ಮುಗಿದಿಂದ್ರೆ ಇಲ್ಲೇ ಕಾರ್ದಾನಿಗೆ ರೆಡಿ ಮಾಡತ್ತೇನೆ. ಹಾಂ ರೀ, ನಾನಿಲ್ಲೇ 2 ಟೈಪ್ ಕಾರ್ದಾನಿ ಮಾಡತ್ತೇನೆ ರೀ. ಒಂದು ಟೈಪ ಸಪ್ಪನ್ ಕಾರ್ದಾನಿ ಮಾಡತ್ತೀನಿ, ಇನ್ನೊಂದು ಟೈಪ ಖಾರದ್ದು ಮಾಡತ್ತೀನಿ. ಅಂದ್ರೆ ಸಪ್ಪನ್ ಕಾರ್ದಾನಿ ಎದಕ್ಕಂದ್ರೆ ಕಾರ್ದಾನಿ ಉಂಡೆ ಕಟ್ಬೇಕಲ್ರಿ ಪಂಚಮಿಗೆ, ಅದಕ್ಕೆ ಪಂಚಮಿ ಸಂಬಂಧ ಸಪ್ಪನ್ ಕಾರ್ದಾನಿ ನಾನಿಲ್ಲೇ ಮಾಡತ್ತನಂತ. ಎಣ್ಣೆನೂ ಕಾದೈತ್ರಿ. ಈ ರೀತಿ ನಾವು ನಮಗೆ ಎಷ್ಟು ಹದಕ್ಕೆ ಬೇಕಲ್ಲ ಅಷ್ಟು ತೆಳ್ಳಗೆ ಮಾಡ್ಕೊಂಡು ಉಪ್ಪು ಖಾರ ಏನು ಸೇರಿಸಿಲ್ರಪ್ಪ, ಬರೀ ಕಡ್ಲಿ ಹಿಟ್ಟಿನಾಗ ನಾನಿಲ್ಲೇ ಕಾರ್ದಾನಿ ಈ ರೀತಿ ಎಣ್ಣೆ ಒಳಗೆ ಹೆಚ್ಚಿಗೆ ಬಿಡೋಣಂತ. ನೋಡ್ರಿಲ್ಲೇ ತೋರ್ಸಾತ ನಿಮಗೆ ಎಣ್ಣೆನೂ ಕಾದೈತಿ. ಈ ರೀತಿ ನಮಗೆ ರೌಂಡ್ ಶೇಪ್ ಮಾಡಿದ್ದೀವಿ ಅಂದ್ರೆ ಇಷ್ಟು ಅದಕ್ಕೆ ಸಿಕ್ಬಿಡ್ತಾವೆ. ನಾನಿಲ್ಲೇ ಅದೇನು ಜಾಲಿ ಇರ್ತೈತಲ್ರಿ ಮಿಡಲದ್ದು ಹಾಕಿದ್ದೀನಿ. ಅಂದ್ರೆ ಭಾಳ ದಪ್ಪಂದು ಬೇಡ ಭಾಳ ಸಣ್ಣಂದು ಬೇಡ, ಮಿಡಲದ್ದು ಹಾಕಿ ಕಾರ್ದಾನಿ ರೆಡಿ ಮಾಡಿದ್ದೀನಿ. ಭಾಳ ಸಣ್ಣಂದು ಹಾಕಿವಪ್ಪ ಅಂತಂದ್ರೆ ಉಂಡೆ ಕಟ್ಟುವಾಗ ಎಲ್ಲ ಪುಡಿಯಾಗಿ ಬಿಡ್ತಾವ್ರಿ. ಅದಕ್ಕೆ ಮಿಡಲದ್ದು ಹಾಕಿಬಿಟ್ಟೇನಿ. ಭಾಳ ದಪ್ಪ ಆದರೂ ಸರಿ ಅನಿಸೋದಿಲ್ಲ. ಪಂಚಮಿ ತಯಾರಿ ಹೆಂಗೈತಂತ ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಪ್ಪ. ಮತ್ತು ಇನ್ನು ಡೇ ಬೈ ಡೇ ಪಂಚಮಿ ತಯಾರಿ ಹೆಂಗೆ ಮನ್ಯಾಗ ಮಾಡ್ತೇವೆ, ಅದು ನಮ್ಮ ಹಳ್ಳ್ಯಾಗ ಹೆಂಗೆ ಮಾಡ್ತೇವೆ, ನಮ್ಮ ಮನ್ಯಾಗ ಹೆಂಗೆ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತೇನಂತ. ತಪ್ಪದ ನೀವು ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇಲ್ಲೇ ಒಮ್ಮೆ ನಾದಿಟ್ಟಿರ್ತೀನಿ. ಈ ರೀತಿ ನಮಗೆ ಎಷ್ಟು ಹದಕ್ಕೆ ಬೇಕಲ್ರಿ ಒಂಚೂರು ಸಾಫ್ಟಾಗೆ ನಾನು ಅದ್ಕೊಂಡು ಎಣ್ಣೆಗೆ ಹಿಚಿಗೆ ಬಿಡೋಣಂತ. ಇಲ್ಲಿ ನೋಡ್ರಿ ಫೈನಲ್ಲಾಗಿ ಸಪ್ಪನ್ ಕಾರ್ದಾನಿದಂತೆ ಎಲ್ಲ ಹಿಚ್ಕಿನಿ. ಅಂದ್ರೆ ನನಗೆ ಒಂದು 1.5 kg ಆಗೋಷ್ಟೇ ಕಾರ್ದಾನಿ ಸಿಗ್ಬೇಕ್ರಿ. ಅಷ್ಟು ಆಗೋವರೆಗೂ ಹಿಚ್ಕೊಂಡೇನಿ. ಮನ್ಯಾನ ಹಿಟ್ಟ ಮನ್ಯಾನ ಕಡಲೆಬೇಳೆ ರೀ, ಒಟ್ಟು ಮಾಡೋದೆಲ್ಲ ಮಾಡಿಬಿಡೋದ್ರಿ. ಇಲ್ಲಿ ನೋಡ್ರಿ ಸಪ್ಪಂದೆಲ್ಲ ಆದಿಂದ್ರಿ. ಇಲ್ಲೇ ಖಾರದ ಕಾರ್ದಾನಿ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊತಾನೆ ರೀ. ಸೇಮ್ ರೀ, ಇದಕ್ಕೂ ಕಡಲೆ ಹಿಟ್ಟು ಹಾಕಿದ್ದೀನಿ. ಇದಕ್ಕೂ ಸೇಮ್ ಅನ್ನ ರೀ, ಉಪ್ಪು ಖಾರ ಸೇರಿಸಿ ಒಂಚೂರು ನಮಗೆ ಹಿಚ್ಕಾಕೆ ಬರುವಂಗೆ ತೆಳ್ಳಗೆ ಮಾಡ್ಕೊಂಬಿಡೋಣಂತ. ಇದಕ್ಕೆ ಮತ್ತು ಹಾಕವ್ರ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಅದು ಸೇರಿಸ್ತಾರೆ. ನನ್ನ ಮಕ್ಕಳಂತೂ ಜೀರಿಗೆ ಧನಿಯಾ ಫ್ಲೇವರ್ ಬ್ಯಾಡ್ ಮಮ್ಮಿ, ಬರೀ ಉಪ್ಪು ಖಾರ ಹಾಕಿ ಮಾಡಿಡು ಅಂದ ಕಾರಣ ಬರೀ ಉಪ್ಪು ಖಾರ ಹಾಕಿ ಅವ್ರ ಸಂಬಂಧ ಇಷ್ಟ ಮಾಡತ್ತೇನ್ರಪ್ಪ. ನಿಮಗೇನಾರ ಮಸಾಲೆ ಐಟಮ್ಸ್ ಏನಾರ ನೀವು ಇಷ್ಟಪಡೋರಿದ್ರೆ ಇದಕ್ಕೆ ಜೀರಿಗೆ, ಒಂದು ಧನಿಯಾ ಕಾಳು, ಸ್ವಲ್ಪ ಬಡೆ ಸೊಪ್ಪು, ಅಜ್ವಾನ ಎಲ್ಲ ಮಿಕ್ಸ್ ಮಾಡಿರಿ, ಹುರಿದ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಂಡು ನಾದ್ಬಿಡ್ರಪ್ಪ. ಏನೇ ಹೇಳ್ರಿ, ಈ ಹಬ್ಬ ಹುಣಿವಿ ಬಂದು ಅಂದ್ರೆ ಮನ್ಯಾಗ ಹೆಂಗೆ ಹೆಣ್ಮಕ್ಳು ಕೆಲಸ ಹತ್ತವಪ್ಪ ಅಂದ್ರೆ ಅಡುಗೆ ಮಾಡೋದು ತಿನ್ನೋದು ಬೆಳಗೋದು ಒಂದು ಸೈಡ್ ಇದ್ರೆ ಹಬ್ಬದ ಅಡುಗೆ ಓಡಾಡೋದಂದ್ರೆ ತೆಲು ಆಗಿಬಿಡ್ತೈತೆ ರೀ.
ಏನಾರ ಆಗೋತ್ ಬಿಡ್ರಿ, ಯಾಕಂದ್ರೆ ಮಾಡೋದು ತಿನ್ನೋದು ಡೈಲಿ ಅಂತ ಇರತೈತಿ. ವರ್ಷ ವರ್ಷ ಮೊದಲಿನ ಹಿರಿಯರೇನು ಹಬ್ಬ ಮಾಡ್ಕೊತ ಬಂದಾರಲ್ಲ, ಒಂಚೂರ ಮೂಡ್ ಫ್ರೆಶ್ ಅನ್ನಿಸ್ತೈತಿ. ಮತ್ತು ನಾವು ನಮ್ಮ ಮಕ್ಕಳು ಹಳೆ ಪದ್ಧತಿಗಳನ್ನ ಒಂಚೂರ ಪಾಲಿಸ್ಕೊತ ಹೋಗ್ಬಿಡ್ತೇವೆ. ಇಲ್ಲಿ ನೋಡ್ರಿ, ಇದು ಸೇಮ್ ಅನ್ನ ರೀ. ನಮಗೆ ಎಷ್ಟು ಅದಕ್ಕೆ ಬೇಕಲ್ಲ ಅಷ್ಟು ಅದಕ್ಕೆ ನಾವು ಒಳ್ಳ್ಯಾಗ ಹಾಕಿ ಈ ರೀತಿ ಹಿಚಿಕಿ ನೋಡ್ರಿಲ್ಲೇ ಮಾಡತ್ತಾನೆ. ಮತ್ತು ಭಾಳ ಚಾಕ್ಲೇಟಿ ಕಲರ್ ಬರುವಂಗೆ ಬೇಯಿಸ್ಬೇಡಪ್ಪ, ಸ್ವಲ್ಪ ಎಣ್ಣೆ ಹಾಕ್ತಾ ಮೆತ್ತಗೆ ಇರ್ತೈತಿ. ನೀವು ಜಾಲಿ ಹಿಡಿದು ಎತ್ವಿದ್ರಿ ಅಂದ್ರೆ ಒಂಚೂರ ಬಿರುಸಿಗೆ ಆದ್ರೆ ಸಾಕು, ಯಾಕಂದ್ರೆ ಆರಿ ಮತ್ತು ಬಿರುಸು ಬಂದುಬಿಡ್ತಾವ್ರಿ. ಫೈನಲ್ಲಾಗಿ ನೋಡ್ರಿಲ್ಲೇ ಕಾರ್ದಾನಿ ರೆಡಿ ಮಾಡಿದ್ದೇನೆ ನಾನು. ಒಂದಷ್ಟು ಸಪ್ಪನ ಕಾರ್ದಾನಿ ಮಾಡಿದ್ದೀನಿ, ಇನ್ನೊಂದಷ್ಟು ಖಾರದ್ದು ಮಾಡಿದ್ದೀನಿ ರೀ. ಇವತ್ತು ಸಪ್ಪನು ನೋಡ್ರಿ, ಆಚೆ ಕಡೆದು ಖಾರದ ಕಾರ್ದಾನಿ. ಇಷ್ಟ ಅಂದ್ರೂ ರೀ ಮಧ್ಯಾಹ್ನ 2 ಗಂಟೆಗೆ ಕುಂತೀನಿ ರೀ. ನಂಗೆ ಬರೋಬ್ಬರಿ ಸಾಯಂಕಾಲ 7 ಗಂಟೆ ಮಟ್ಟ ಕೆಲಸದಾಗ ಹಿಡಿದು ಬಿಡ್ತ್ರಿ. ಇನ್ನು ಎಲ್ಲನೂ ಎಣ್ಣೆ ಎಲ್ಲ ಬಸ್ದಿಂದ್ರಿ ಮತ್ತು ಮೆತ್ತಗಾಗಿಬಿಡ್ತಾವೆ. ಅದು ಕುರು ಅನ್ಲೆ ಅನ್ನೋ ಥರ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಡಬ್ಬಿ ಒಳಗೆ ಹಾಕಿಡತ್ತೀನಿ ರೀ. ಇವಾಗ ಖಾರದ್ದು ಆಗಿರೋದ್ರಿಂದ ಇವನ್ನ ಚುನ್ಮರಿ, ಉಪ್ಪಿಟ್ಟು ಮತ್ತು ಬರಿ ಬಾಯಲೆ ಆದರೂ ತಿನ್ನಿರಿ. ಮತ್ತು ಇವನ್ನ ಇನ್ನೊಂದು ಚೂರ ಮಸಾಲ ಹಾಕಿ ಒಗ್ಗರಣೆ ಮಾಡೋಣಂತ, ಅದನ್ನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತಾನಂತ್ರಿ. ನೋಡ್ರಿಲೇ ಕೈಯಾಗ ಎಷ್ಟು ಪಳ್ಳಾಗಿದ್ದಾವಂತ. ಇನ್ನೊಂದು ಪಂಚಮಿ ವಿಡಿಯೋ ಜೊತೆ ನಿಮಗೆ ಬೆಟ್ಟಕ್ಕನಂತ್ರಿ. ಇಷ್ಟ ಆದರೆ ಇವತ್ತಿನ ವ್ಲಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿಪ್ಪ.